ಆನೇಕಲ್ ತಾಲೂಕಿನ ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ 12 ಸ್ಥಾನಕ್ಕೆ 12 ಸ್ಥಾನಗಳು ವಿಜಯ ಸಾಧಿಸಿದ ಬಿಜೆಪಿ ಬೆಂಬಲಿತ ನಿರ್ದೇಶಕರುಗಳಿಗೆ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಸರ್ಜಾಪುರದ ಪ್ಯಾಲೇಸ್ ಗಾರ್ಡನ್ನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಅಭಿನಂದನಾ ಸಮಾರಂಭವನ್ನು ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿರವರು ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ಸಿ.ಕೆ. ರಾಮಮೂರ್ತಿರವರು ವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ನಂದಕುಮಾರ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ತಿಂಡ್ಲು ಸತೀಶ್ ಗೌಡರು ಸೇರಿದಂತೆ ನೂತನ ನಿರ್ದೇಶಕರುಗಳಿಗೆ ಹಾಗೆಯೇ ಗೆಲುವಿಗೆ ಶ್ರಮಿಸಿದ ಬಿಜೆಪಿ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಬಿಜೆಪಿ ಪಕ್ಷದ ವತಿಯಿಂದ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಶಾಸಕರಾದ ಸತೀಶ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಸಿ. ಮುನಿರಾಜು, ಪಿಎಲ್ಡಿ ಅಂಜನಪ್ಪ, ಕೆವಿ ಶಿವಪ್ಪ, ಜಯಪ್ರಕಾಶ್, ಎಸ್ವಿಟಿ ಮಂಜುನಾಥ್ ರೆಡ್ಡಿ, ಸುರೇಶ್ ರೆಡ್ಡಿ, ಅತ್ತಿಬೆಲೆ ಬಸವರಾಜ್, ನಯನಹಳ್ಳಿ ಮುನಿರಾಜು ಗೌಡ, ಬಿಬೈ ರಾಜು, ವಿಶ್ವನಾಥ ರೆಡ್ಡಿ, ಮುರಳೀಕೃಷ್ಣ, ಎಸ್ವಿ ರಾಘವೇಂದ್ರ, ಟಿವಿ ಬಾಬು, ಎಸ್ಆರ್ಟಿ ಅಶೋಕ್ ರೆಡ್ಡಿ, ಗೋಪಾಲ್ ರೆಡ್ಡಿ, ರಾಜಶೇಖರ್ ರೆಡ್ಡಿ, ಅರವಿಂದ್ ರೆಡ್ಡಿ, ತಿಲಕ್ ಗೌಡ, ಭರತ್, ಸೋಂಪುರ ಪುನೀತ್, ಜಯಣ್ಣ, ಪ್ರಭಾಕರ್, ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಎಸ್ವಿ ಶ್ವೇತ ರಾಘವೇಂದ್ರ, ಜಿ. ಸುಧಾ, ಆಶಾ ಕಿರಣ್, ಹರೀಶ್ ಬಾಬು, ಪಿಲ್ಲಾರೆಡ್ಡಿ, ಬ್ರಹ್ಮರೇಶ್, ಸುಬ್ಬಾರೆಡ್ಡಿ, ಪವನ್ ಕುಮಾರ್, ವೆಂಕಟೇಶ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಈ ಭಾಗದಲ್ಲಿ ಏನು ಸೊಸೈಟಿಯಲ್ಲಿ ಯುನಾನಿಮಸ್ ಆಗಿ 10 ಜನ ಸ್ವಾಭಿಮಾನಿ ಇದ್ದರು. ಏನು ಈ ಒಂದು ಸೊಸೈಟಿಯನ್ನ ಪೂರ್ತಿಯಾಗಿ ಕೈಗೊಂಡಿರುವಂತ ನಮ್ಮೆಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಒಂದು ಜೋರಾದ ಚಪ್ಪಾಳೆಗಳಿಗೆ ಅಭಿನಂದನೆಗಳನ್ನು ಮಾಡಬೇಕು. ಹಾಗಾಗಿ ಜಿಲ್ಲಾ ಪಂಚಾಯತ್ ಇರ್ಬೋದು, ಬಿಡಿ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಇರ್ಬೋದು. ಆದರೆ ಎಮ್ಮೆಲ್ಯೆ ಚುನಾವಣೆಯಲ್ಲಿ ನಾವು ಸ್ವಲ್ಪ ಬಿಜೆಪಿ ಅಂತ ಹೇಳಿದ್ರೆ ತುಂಬಾ ನೋವಾಗುತ್ತೆ. ಒಂದ್ಸಲ ನಮ್ಮ ಅಭ್ಯರ್ಥಿ ಯಾರೇ ತೀರ್ಮಾನ ಮಾಡಿ ಹಾಕಿದ ಮೇಲೆ ಎಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಕನ್ನಡ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್, ಆದರೆ ಕೆಲವು ಈ ಭಾಗದಲ್ಲಿ ಗೆಲ್ಲಬೇಕಾದಂತಹ ನಾಯಕರನ್ನ ಎಲ್ಲವೂ ನಾವು ಸ್ವಲ್ಪ ಹಿನ್ನಡೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಗೆದ್ದುಕೊಳ್ಳುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಅತ್ಯುನ್ನತೆಯಿಂದ ಜಯಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಮುಖ್ಯ ಮೊದಲು ನಾವು ಏನಾದರೂ ಹೋರಾಟ ಪ್ರಾರಂಭ ಅಂತ ಹೇಳಿದ್ರೆ ಅದಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದು ಹಾಗೆ ಹೋರಾಟಗಳು ಕೂಡ ಜಯಗಳು ಕೂಡ ಹೋಗ್ತಾ ಇದೆ. ಈಗೆಲ್ಲ ಸ್ವಲ್ಪ ಗ್ಯಾಪ್ ಆಗಬೇಕು. ಆ ಗ್ಯಾಪ್ ಫಿಲಪ್ ಆಗಬೇಕು. ನಮ್ಮ ಆನೆಗಳು ಮತ್ತೊಮ್ಮೆ
ಇವತ್ತು ಈ ಭಾಗದಲ್ಲಿ ಎಲ್ಲ ಲೋಕಲ್ ಪಾರ್ಟಿಗಳು ಕೂಡ ಅವರು ಪುಸ್ತಕಗಳಲ್ಲಿ ಎಲ್ಲ ಪಾಠ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆಯುವ ಯಾಕಂತ ಹೇಳಿದ್ರೆ ನಮ್ಮ ಬಿಜೆಪಿ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಿದೆ ಅವರೆಲ್ಲ ಬಜೆಟ್ ಬುಕ್ಕಲ್ಲಿ ಬಜೆಟ್ ಬುಕ್ಕಲ್ಲಿ ಅವ್ರು ಹಾಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ 240 ಕೋಟಿ ಕೊಟ್ಟಿದ್ದೀವಿ ಅಂತ ತೆಗೆದುಕೊಂಡು ಅದರ ಬಗ್ಗೆ ಕ್ಯಾಬಿನೆಟ್ಗಳು ಲೆಕ್ಕ ಹಾಕಿದ್ದಾರೆ 240 ಕೋಟಿ. ನಾವು ಹೇಳಿದ್ವಿ 230 ಕೋಟಿ ಯಾಕೆ ಹಾಕಿಲ್ಲ, ಸಂಬಳಗಳು ಕೊಡ್ತಾರಲ್ಲ ಟೀಚರ್ಸ್ಗೆ, ಬೇರೆ ಬೇರೆ ಡಾಕ್ಟರ್ ಸೇರಿಗಳಿಗೆ ಎಲ್ಲ ಹಾಕಿರುವ ಸಾಲ ಬರ್ತದೆ, ಅದೇ ಗವರ್ಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಬಹುದು. ಅದು ನಮ್ಮ ಕಂಪನಿಗಳ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಗ್ರೇಟರ್ ಮಾಡ್ತೀವಿ ಅಂತ ಹೇಳಿ ಇರುವಂತಹ ಬಿಬಿಎಂಪಿಗೆ ಕೊಡ್ತಾ ಇದೆ. ಗ್ರೇಟರ್ ಮಾಡಿ 6 ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಒಂದು ಬಿಎಂ ಮಾಡಿ ಎಷ್ಟು ಸ್ವಲ್ಪ ಎಲ್ಲ ಇತ್ತು, ಅದರಲ್ಲಿ ಹೋಗ್ತಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ರೇಟ್ ಫಿಕ್ಸ್ ಮಾಡೋದಲ್ಲ, 75ರಿಂದ 100 ರೂಪಾಯಿ ಸರ್ಕಾರಕ್ಕೆ ರೇಟ್ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಅದನ್ನು ಅಂದ್ರೆ ಓಪನ್ ಆಗಿ ಲಂಚ ಪಡೆಯುವುದನ್ನ, ಓಪನ್ ಆಗಿ ಹಣವನ್ನ ತೆಗೆದುಕೊಳ್ಳುವುದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅವರು 55,000 ಕೋಟಿಗಿಂತ ಹೆಚ್ಚು ಹಣ ಇವತ್ತು ಆ ಕ್ಯಾಂಡಿಡೇಟ್ಗಳು ಹೋಗ್ತಾರೆ. 1 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಮತ್ತು ಯಾವ ರೀತಿ ಬಜೆಟ್ ಅನ್ನ ಜನರಿಗೆ ಕೊಡುವುದು ಅಂತ ಆಲೋಚನೆ ಮಾಡಿ ಇವತ್ತು ವಿರೋಧ ಅದು ಒಂದು ಕಡೆ ಇನ್ನೊಂದು ಕಡೆ ಬಿಡಿ ಎರಡು ಮೂಲಕ ಆ ರೈತರನ್ನ ಬೀದಿಗೆ ತಳ್ಳುವ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬೇರೆ ಬೇರೆ ನಾವು 20 ವರ್ಷದಿಂದ ಪಾಪ ರೈತರಿಗೆ ಒಂದು ಹಣ ಕೊಟ್ಟಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿ ಕೊಟ್ಟಿದೆ. ಅವ್ರು ಸರಿಯಾದ ಪರಿಹಾರ ಕೊಡಬೇಕಲ್ಲ, ರಸ್ತೆ ಪರಿಹಾರ ಕೊಡಬೇಕು. ಅದನ್ನು ಕೂಡ ಅನೇಕ ಜಮೀನು ಕಾರಣಗಳಾದ ಈ ರೀತಿಯಾದ ಅನೇಕ ಸಮಸ್ಯೆಗಳನ್ನ ನಮಗೆ ಕೊಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸತ್ತೋಗಿದೆ ಸರ್ಕಾರ ಕೇವಲ ಹಣವನ್ನ ರೀತಿಯಲ್ಲಿ ವಸೂಲಿ ಮಾಡಿ ಹಣವನ್ನು ಮಾಡುವಂತ ಕೆಲಸವನ್ನ ಮಾಡಿದೆ. ಅದ್ರ ಜೊತೆಗೆ ಇವತ್ತು ನಮಗೆ ಡೆವಲಪ್ಮೆಂಟ್ ಮಾಡಕ್ಕೆ ದುಡ್ಡಿಲ್ಲ. ಕಾಂಗ್ರೆಸ್ ಅಂದ್ರೆ ಅವರು ತಾಲೂಕು ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ, ಅವರಿಗೆ 40,000 ರೂಪಾಯಿ ಸಂಬಳ ಉಳಿಸ್ತಾರೆ. ನಮಗೆಲ್ಲ ಗೊತ್ತಿದೆ. ಈಗ ಸಂಬಳ ಕೊಟ್ಟಿದ್ದಿಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ದುಡ್ಡು ಕೊಡಿ ಅವರಿಗೆ. ನಾಯಕರಿಗೆ ಸನ್ಮಾನ ಅಲ್ಲ, ಯಾರು ಸೊಸೈಟಿನಲ್ಲಿ ಶ್ರಮಪಟ್ಟು ಗೆಲ್ಲದ ನಾಯಕರಿಗೆ ಇವತ್ತು ಅಭಿನಂದನವನ್ನು ಇಟ್ಟುಕೊಂಡಿದೆ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಸಿದ್ಧಾಂತ. ಯಾರು ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅವರಿಗೆ ಸನ್ಮಾನ ಮಾಡುವ ಕೆಲಸವನ್ನು ಇಟ್ಟುಕೊಂಡಿದೆ. ಯಾರು ನಿಜವಾದ ಮಾಲೀಕರು ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಜವಾದ ಮಾಲೀಕರು ಅಂದರೆ ನಮ್ಮ ಕಾರ್ಯಕರ್ತರು, ಅವರಿಗೋಸ್ಕರ ಸನ್ಮಾನ ಇಟ್ಟುಕೊಂಡಿದೆ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಂಕಲ್ಪ ಇಟ್ಟು
25,000 ಜಾಸ್ತಿ ನೀವು ಮತನ ನೀಡಿದ ಕ್ಷೇತ್ರ ಎಲ್ಲೋ ಒಂದು ಕಡೆ ನಾವು ವಿಧಾನಸಭಾ ಕ್ಷೇತ್ರವನ್ನು ಕಟ್ಕೊಳ್ಬೇಕಾಗಿಲ್ಲ, ಇಲ್ಲ ಸಹಭಾಗಿತ್ವವಿಲ್ಲ, ಇಲ್ಲ ಸರ್ಕಾರದ ನಾವೆಲ್ಲರೂ ಕಾರ್ಯಕ್ರಮ ಒಗ್ಗಟ್ಟಾಗಿರ್ತದೆ. ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಆಡಳಿತದಲ್ಲಿ ಬಹಳ ಹಿಡಿಯಬಹುದು. ಯಾಕೆಂದ್ರೆ ಇವತ್ತು ಲೆಜಿಸ್ಲೇಟಿವ್ ಬಗ್ಗೆ ಹೇಳ್ತಾ ಇದ್ದೀವಿ. ಒಂದು ಧರ್ಮದ ವಿರೋಧಿ ಒಂದು ಧರ್ಮದ ಓಲೈಕೆ ಮಾಡುವಂತಹ ಚುನಾವಣಾ ಬಜೆಟ್ ಅನ್ನು ಮನ್ನಾ ಮಾಡಿದ್ದಾರೆ. ಇತ್ತೀಚೆಗೆ ಅನೇಕ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೇಶದ ರಾಜ್ಯಗಳ ಯಾವುದೇ ಆಡಳಿತ ಸಮಗ್ರದ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕು. ಕರ್ನಾಟಕ ರಾಜ್ಯ ಎಲ್ಲೋ ನೀತಿ ಕೇಳಿದ್ರೆ ಇತ್ತೀಚೆಗೆ SCPTS ಕಾರ್ಡನ್ನು ದುರುಪಯೋಗ ಮಾಡ್ತಾರೆ ಅಂತ ಹೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ರಾಜ್ಯದಲ್ಲಿ 24% ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನಿಗಮಗಳಿಗೆ 50 ಕೋಟಿ 60 ಕೋಟಿ 30 ಕೋಟಿ ಈ ರಾಜ್ಯದ ಮುಖ್ಯಮಂತ್ರಿ ಇರ್ತಾರೆ. ಈ ರಾಜ್ಯದ ಒಬ್ಬರ ರಕ್ಷಣೆಗೆ 150 ಕೋಟಿ ಕೊಡ್ತಾರೆ. ಬಿಜೆಪಿ ಕಾರ್ಯಕರ್ತರ ದೇಶವನ್ನ ನೋಡ್ಕೊಂಡು ನಡೆಸಿದ್ರೆ ರಾಜಕಾರಣ ಬದಲಾವಣೆ ಮಾಡೋಕ್ಕಾಗುವುದಿಲ್ಲ. ಹಿಂದಿನ ಬಿಜೆಪಿ ಕಾರ್ಯಕರ್ತರು ತ್ಯಾಗಕ್ಕೆ ಎಷ್ಟು ವರ್ಷ ಆಗಿದ್ದು ರಾಜಕಾರಣ ತ್ಯಾಗ ಮಾಡಬೇಕು, ಅಧಿಕಾರಕ್ಕೆ ತ್ಯಾಗ ಮಾಡಬೇಕು, ರಾಜಕಾರಣ ಶುದ್ಧ ಮಾಡೋದಕ್ಕೋಸ್ಕರ ಮತ್ತೊಬ್ಬ ಸ್ನೇಹಿತರ ಅಧಿಕಾರಿಗಳೊಂದಿಗೆ ನಾನೇನು ಕಾರ್ಯಕ್ರಮ ಮಾಡಿದ್ರು ಆಗ್ತಾ ಇದ್ದೇವೇನೋ ಅಂತ. ಆದರೆ ತಮ್ಮನ್ನು ಪ್ರಾರ್ಥನೆ ಮಾಡ್ತಾರೆ. ಇವತ್ತಿನ ಅಭಿನಂದನಾ ಕಾರ್ಯಕ್ರಮದ ಮುಖಾಂತರ ಬಹುಶಃ ಬಿಜೆಪಿ ಸಂಘಟನೆ ಬಿಜೆಪಿ ಆಡಳಿತವನ್ನ ಬಿಜೆಪಿ ಕಾರ್ಯಕ್ರಮ ಅಧಿಕಾರಕ್ಕೆ ತರಲಿಕ್ಕೆ ಯಾರು ಸಮಾಜಕ್ಕಾಗಿ ಪಕ್ಷಕ್ಕಾಗಿ ಸಂಘಟನೆಗಾಗಿ ತ್ಯಾಗ ಮಾಡ್ತಾರೆ, ಯಾರು ನಿಸ್ವಾರ್ಥ ಸಾಮಾಜಿಕ ಕಾರ್ಯಕ್ರಮದ ಪ್ರವೇಶ ರಾಜಕಾರಣಕ್ಕೆ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ನಾನು ಇವತ್ತು ಏನು ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮ, ಅದೇ ರೀತಿ ಈ ಆಡಳಿತ ತಾಲೂಕಿನ ಅನೇಕ ಸರ್ಕಾರಿ ಕ್ಷೇತ್ರಗಳಲ್ಲಿ ಗೆದ್ದುಕೊಂಡಿದ್ದಾರೆ. ದಕ್ಷಿಣ ಕ್ಷೇತ್ರದಲ್ಲೂ ಇದ್ದಾರೆ ರಾಜಶೇಖರ್, ಆ ಶಾಸಕ ಬರಬೇಕಾಗಿತ್ತು. ತಮಗೇನದು ದಕ್ಷಿಣ ಉತ್ತರ ಪಶ್ಚಿಮ ಪೂರ್ವ ಅಂತಲ್ಲ, ಇಡೀ ಆಡಳಿತ ತಾಲೂಕು ಏಕದೃಷ್ಟಿಯಿಂದ ರಾಜಕಾರಣಕ್ಕೆ ಚುನಾವಣೆಗೆ ಯಾವುದೇ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, 2 ತಿಂಗಳು ಕಾರ್ಪೊರೇಟರ್ ಇರ್ಬೋದು, ಮೇಯರ್ ಇರ್ಬೋದು ಅಥವಾ MLA ಇರ್ಬೋದು, ನಿಸ್ವಾರ್ಥದಿಂದ ತ್ಯಾಗದ ಮನೋಭಾವನೆಯಿಂದ ಕಾರ್ಯಕರ್ತರನ್ನ ಬೆಳೆಯಲಿಕ್ಕೆ ತಮ್ಮ ಸಹಕಾರ ಅವಶ್ಯಕತೆ ಆ ದಿಕ್ಕಲ್ಲಿ ನಾವು ನಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಸಹಕಾರವನ್ನು ಆಶೀರ್ವಾದ ಮಾಡತಕ್ಕಂಥ ಮತ್ತೆ ಎಲ್ಲ ನಿರ್ದೇಶಕರಿಗೆ ವಿಶೇಷ ಮಟ್ಟದ ಅಲ್ಲದೆ ಅಭಿನಂದನೆ. ಬೇಗ ಮುಖಾಂತರ ಎಲ್ಲ ಇಡೀ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಚುನಾವಣೆಯಲ್ಲಿ ಗೆದ್ದಂತ ಎಲ್ಲ ಆಡಳಿತ ಎಲ್ಲ ಸರ್ಕಾರಿ ನಿರ್ದೇಶಕರಿಗೆ ವಿಶೇಷವಾದ ಅಭಿನಂದನೆ. ನಿರ್ದೇಶಕರಾದ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ನಮ್ಮನ್ನ ಬೆಂಬಲಿಸಿದಂತ ಎಲ್ಲ ಜನರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಿ ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅನ್ನತಕ್ಕಂಥ ಶಪಥದೊಂದಿಗೆ ನಾವು ಇವತ್ತು ಪ್ರಾರಂಭ ಮಾಡಬೇಕು. ಅದಕ್ಕೆ ಇಡೀ ಆಡಳಿತ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಮಂಡಳಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಗೆಲ್ಲಿಸಿದ್ದಾರೆ. ಆ ವಿಶ್ವಾಸವನ್ನು ಇವತ್ತು ಕೂಡ ಜನತೆ ನಮಗೆ ನೀಡಿದೆ. ಆ ಜನರಿಗೆ ಕೊಟ್ಟಿರ್ತಕ್ಕಂಥ ವಿಶ್ವಾಸವನ್ನು ನಾವು ಗಟ್ಟಿ ಮಾಡಬೇಕಾಗಿದೆ. ಸಹಕಾರಿ ಸಂಘದಲ್ಲಿ ಕೊಟ್ಟಿರ್ತಕ್ಕಂಥ ಈ ವಿಶ್ವಾಸದ ಜೊತೆಗೆ ಜನರಿಗೆ ನಾವು ಮಾಡತಕ್ಕಂಥ ಕರ್ತವ್ಯ ಕೂಡ ನಮಗಿದೆ, ಅದನ್ನು ನಾವು ನಿರ್ವಹಣೆ ಮಾಡ್ತೀವಿ ಅನ್ನತಕ್ಕಂಥ ಒಂದು ವಿಚಾರ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು.
ಇವತ್ತು ನೂತನವಾಗಿ ಏನು ಗೆದ್ದಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ವಂದನೆಯನ್ನು ಸಲ್ಲಿಸಿ ಅಭಿನಂದನೆಯನ್ನು ಸಲ್ಲಿಸಿ ಇಲ್ಲಿ ನಡೀತಕ್ಕಂಥ ಎಲ್ಲರಿಗೂ ಕೂಡ ನಾವು ಇವತ್ತು ಒಂದು ವಿಶ್ವಾಸದ ಜೊತೆಗೆ ಮುನ್ನಡೆಯೋಣ ಮತ್ತು ರಾಜಕೀಯ ಏಳುಬೀಳುಗಳು ಪ್ರಾರಂಭ ಆಗಿದೆ. ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹತ್ತಿರದಲ್ಲೇ ಇದ್ದಾವೆ. ಕಾಂಗ್ರೆಸ್ಸಿನ 18 ತಿಂಗಳ 19 ತಿಂಗಳ ಸರ್ಕಾರ ನಾವು ನೋಡಿದ್ದೇವೆ. ಜನ ಈಗ ಏನು ನೋಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಮೊನ್ನೆ ನಾವು ಬೆಂಗಳೂರಿನ ಶಾಸಕರು ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಕಳೆದ 19 ತಿಂಗಳಿಂದ ಬೆಂಗಳೂರಿಗೆ ಯಾವುದೇ ಕ್ಷೇತ್ರಕ್ಕೆ ನೀವು ಅನುದಾನ ಕೊಡಲಿಲ್ಲ, ಎಷ್ಟು ಅನುದಾನ ಕೊಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ ವಿಷಯ ನನಗೆ ಎಷ್ಟಾಗುತ್ತೋ ಅದು ಕೊಡ್ತಿದ್ದಪ್ಪ, 250 ಕೋಟಿ ಕೊಡ್ತಾ ಇದ್ದೀನಿ ನಾನು ಪ್ರತಿ ಕ್ಷೇತ್ರಕ್ಕೆ ಎಲ್ಲರೂ. ಯಾವ ಸರ್ 250 ಕೋಟಿ ಅಂತ ಕೇಳಿದಾಗ ನಾವು ಮಾಡಿದ 5 ಗ್ಯಾರಂಟಿಗಳು ಅಂತ ಹೇಳಿದ್ರು. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 250 ಕೋಟಿ ಪ್ರತಿ ತಿಂಗಳು ಬರ್ತಾ ಇದೆ. ನನಗೆ ಗ್ಯಾರಂಟಿ ಕೊಡತಕ್ಕಂಥ ವಿಚಾರವನ್ನು ಹೇಳಿದ್ರು. ಆದರೆ ಗ್ಯಾರಂಟಿಗಳಲ್ಲಿ ನಂಬಿರ್ತಕ್ಕಂಥ ಕಾಂಗ್ರೆಸ್ ಜನರ ಗ್ಯಾರಂಟಿ ಕೊಡ್ತಾ ಇಲ್ಲ. ಆ ಗ್ಯಾರಂಟಿಗಳನ್ನ ಇನ್ನೆಷ್ಟು ಜನ ಹೇಳಿಕೊಳ್ಳಲು ಸಾಧ್ಯ? ಸೊ ಅದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬರತ್ರ ಇಟ್ಕೊಂಡು ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಕಾಂಗ್ರೆಸ್ ಇವತ್ತು ದಿವಾಳಿಗೆ ಅಂಚಿಗೆ ಹೋಗ್ತಾ ಇದೆ. ನೀವು ನೋಡಬೇಕು, ಇವತ್ತು ಪತ್ರಿಕೆಗಳಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ 10ನೇ ವರ್ಷ 95,000 ಕೋಟಿ ಸಾಲ ಮಾಡಲು 2ನೇ ಬಾರಿಗೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಇದರಲ್ಲಿ ಬಜೆಟ್ನಲ್ಲಿ 1,16,000 ಕೋಟಿ ರೈತರ ಸೇವಾ ಸಹಕಾರ ಸಂಘದ ನೂತನವಾಗಿ ಗೆದ್ದಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತೆ ಕಾರ್ಯದರ್ಶಿಗಳಿಗೆ ಸದಸ್ಯರಿಗೆ ಅಭಿನಂದನೆ ಸಮಾರಂಭವನ್ನು ಆಯೋಜನೆ ಮಾಡಿ ಇವತ್ತು ವಿಶೇಷವಾಗಿ ವೇದಿಕೆ ಮೇಲಿರ್ತಕ್ಕಂಥ ಇಷ್ಟೊಂದು ತಮ್ಮೆಲ್ಲರೂ ನಮ್ಮ ಭಾರತೀಯ ಜನತಾ ಪಕ್ಷ ಯಾವುದೇ ಸಂಘಟನೆ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತಗೊಳಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೇಂದ್ರದ ಮಾಜಿ ಸಚಿವರು, ಈ ಭಾಗದ ಜನನಾಯಕರಾದಂಥ ನಾರಾಯಣಸ್ವಾಮಿ ಅವರೇ, ಮತ್ತೆ ವಿಧಾನ ಪರಿಷತ್ ಸದಸ್ಯರಾದಂಥ ಮತ್ತೆ ರಾಜಧಾನಿ ಚುನಾವಣೆಯಲ್ಲಿ ಸ್ನೇಹಿತರಾದ ಶ್ರೀನಿವಾಸ್ ಅವರು ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಗೆದ್ದಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಇದೆ. ಯಾಕೆಂದ್ರೆ ಸಮಯ ಮುಗಿದೋಗಿದೆ. ನಾವು ಕರೆದಿರೋದು ಅಭಿನಂದನೆ ಮಾಡಿ ಕಾರ್ಯಕರ್ತರಿಗೆ ಊಟ ಆಗಬೇಕು ಅಂತ ಕರೆದಿರೋದು. ಊಟ ಟೈಮ್ ಕುಡಿಯಲ್ಲ ಚೆನ್ನಾಗಿಲ್ಲ ಅಂತ ನಮ್ಮೆಲ್ಲ ನಾಯಕರು ಈಗಾಗಲೇ ಹೇಳಿದ್ದಾರೆ. ಆದರೆ ಒಂದೇ ಒಂದು ಏನಂದ್ರೆ ನಮ್ಮ ಏನು ಈ ಒಂದು ಸೊಸೈಟಿಗಳನ್ನ ಯಾವ ರೀತಿ ಚುನಾವಣೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅನೇಕ ಎಲ್ಲ ನಾಯಕರು ನಮ್ಮ ಆಂಧ್ರಪ್ರದೇಶ ಶಿವಪುರ ಶಿವಪುರ ಅನೇಕರು ಒಗ್ಗೂಡಿ ಎಲ್ಲರಿರ್ಬೋದು ಹಿರಿಯರೆಲ್ಲ ಸೇರಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸೊಸೈಟಿಗಳೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಸೊಸೈಟಿಗಳಾಗಿ ಒಂದು ಸಣ್ಣ ಬೆಳವಣಿಗೆಯನ್ನು ಮುಂದಕ್ಕೆ ತಗೊಂಡ್ಬರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಇವತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಬಂಧುಗಳೇ. ಯಾಕಂದ್ರೆ ಕಳೆದ ಒಂದು 15-20 ವರ್ಷದಿಂದ ಕೂಡ PNB ಇರ್ಬೋದು, BSS ಇರ್ಬೋದು, TAPMC ಇರ್ಬೋದು, ಮತ್ತೆ ನಮ್ಮ ರಾಷ್ಟ್ರೀಯ ಪ್ರಕಾರ ಸಂಘ ಅನೇಕ ಸಂಘಗಳನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಮತ್ತೆ ವಿಶೇಷವಾಗಿ ನಮ್ಮ ಸರ್ಕಾರದ BSS ಅಂತ ಸೊಸೈಟಿನ ನಮ್ಮ ಅಧ್ಯಕ್ಷರಾದ ಸೊಸೈಟಿ ಭಾರತೀಯ ಜನತಾ ಪಕ್ಷ ತಾರೀಕು ಬಂದ ಮೇಲೆ ಅನೇಕ ಏನು ನಮ್ಮ ಅಧ್ಯಕ್ಷರು ವಿಶ್ವನಾಥ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ನಂದಕುಮಾರ್ ಅನೇಕ ಆಗಿದೆ. ರೇಷ್ಮೆ ಬೆಳೆಗಾರರು ಮತ್ತು ಎಲ್ಲ ಸಮೂಹಗಳಿಗೆ ಇವತ್ತು 12 ಸದಸ್ಯರು ಇವತ್ತು ಅಭೂತಪೂರ್ವಂತ ಗೆಲುವನ್ನು ಸಾಧನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇವತ್ತು ಇಲ್ಲಿ ಇಟ್ಕೊಂಡಿದ್ರು. ಅವ್ರಿಗೆಲ್ಲ ಒಳ್ಳೇದಾಗಲಿ, ಒಳ್ಳೆ ಕೆಲಸವನ್ನು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಲೋಕಲ್ ಬಾಡೀಸ್ ಸೊಸೈಟಿಗಳಾಗಿ ಕೆಲಸ ಮಾಡ್ತಾ ಇದೆ,
ಅದು ವಿಶೇಷವಾಗಿ ಸರ್ಜಾಪುರ್ ಸೊಸೈಟಿ ಬ್ಯಾಂಕ್ ಏನಿದೆ ಈ ಒಂದು ಭಾಗದಲ್ಲಿ ಯುನಾನಿಮಸ್ ಆಗಿ 12ಕ್ಕೆ 12 ಕೂಡ ಗೆದ್ದಿರುವಂಥದ್ದು ನಾವು ನೋಡಿದ್ದೇವೆ. 2 ಚುನಾವಣೆ ಆಗಿದೆ. ಆ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ರಾಘವೇಂದ್ರ ಅವರ ಮಿಸಸ್ ಮತ್ತು ಮತ್ತೊಬ್ಬರು ವೆಂಕಟೇಶ್ ಅವರು ಗೆದ್ದಿರುವಂಥದ್ದು. ಮತ್ತು PLD ಬ್ಯಾಂಕ್ ಇರ್ಬೋದು, ಬೇರೆ ಎಲ್ಲ ಸೊಸೈಟಿಗಳು, ಬ್ಯಾಂಕ್ಗಳು ಆನೇಕಲ್ ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಇದ್ರೂ ಕೂಡ ಇಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಯುನಾನಿಮಸ್ ಆಗಿಲ್ಲ ಅಂತದನ್ನ ನಾವು ನೋಡಿದ್ದೇವೆ. ಪಕ್ಷ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಬೇಕು. ಮತ್ತೆ ಇಲ್ಲಿ ಶಾಸಕರು ಗೆಲ್ಲಬೇಕು. ಅದಕ್ಕೆ ಬೇಕಾದಂತ ಬುನಾದಿಯನ್ನ ಮತ್ತೊಮ್ಮೆ ಹಾಕ್ಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಕರೆಯನ್ನ ಕೊಟ್ಟಿದ್ದೇವೆ. ಪಕ್ಷ ಮತ್ತೆ ಇಲ್ಲಿನ ನಮ್ಮ ಕಾರ್ಯಕರ್ತರು 2 ಕಣ್ಣಿದ್ದಾಗಿ ಅವರೆಲ್ಲರನ್ನ ಜೋಡಿಸ್ಕೊಂಡು ಪಕ್ಷವನ್ನ ಗಟ್ಟಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ನಾನು ಕೂಡ ಒಬ್ಬ ಆನೇಕಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಇಲ್ಲಿನ ಋಣ ಇದೆ. ಆ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ನಾನು 4 ಬಾರಿ MLA ಆಗ್ಬೇಕು ಅಂತ ಹೇಳಿದ್ರೆ ನನಗೆ ತಾಯಿಯ ರೀತಿ ಸಹಕಾರ ಮಾಡಿದಂಥದ್ದು ಆನೇಕಲ್. ಆದ್ರಿಂದ ಈ ಭಾಗದ ಜನಗಳ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಅದನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೇವೆ. ಮತ್ತೆ ಕಾರ್ಯಕರ್ತರನ್ನು ಕೂಡ ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡ್ತೇವೆ. ಅವ್ರಿಗೆ ತೊಂದರೆ ಇದ್ದಾಗ ಅವ್ರ ಜೊತೆ ನಿಲ್ತೇವೆ. ಇಲ್ಲಿ ಕಳೆದ ಲೋಕಸಭಾ ಚುನಾವಣೆ ನಮ್ಮ ಅಪಾರ್ಟ್ಮೆಂಟ್ಗಳಿಂದ ಬಂದು ಟೇಬಲ್ಗಳು ಹಾಕಿ ಪಾಪ ಕೆಲಸ ಮಾಡ್ತಾ ಇದ್ದಂತ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಯಕರ್ತರನ್ನ SC ST ಕೇಸ್ ಹಾಕಿ ಅವರನ್ನ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಒಳ್ಳೇದಲ್ಲ. ಪಕ್ಷ ಅಂತ ಹೇಳಿದ್ರೆ ಯಾರು ಬೇಕಂದ್ರೂ ಕೂಡ ಯಾವ ಪಕ್ಷಕ್ಕೆ ಕೆಲಸ ಮಾಡುವಂತ ಒಂದು ಇದು ನಮ್ಮ ದೇಶದಲ್ಲಿದೆ. ಅದನ್ನ ಮೀರಿ ಯಾರು ಕಾರ್ಯಕರ್ತರನ್ನ ಬೆದರಿಸ್ತಾರೆ ಅಂತವ್ರಿಗೆ ಮತ ಬೀಳೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈ ಸಲ ಆನೇಕಲ್ ಅತಿ ಹೆಚ್ಚು ಲೀಡ್ ಬಂದಿದೆ MP ಎಲೆಕ್ಷನ್ ಅಲ್ಲಿ. ಮುಂದಿನ ದಿನಗಳಲ್ಲಿ ಏನು ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಗೆದ್ದಿರೋದ್ರಿಂದ ಇಲ್ಲಿನ MLAನು ಕೂಡ ಗೆಲ್ತಾರೆ ಅನ್ನೋ ಒಂದು ನಂಬಿಕೆಯನ್ನ ಆನೇಕಲ್ ತಾಲೂಕು ವಿಶೇಷವಾಗಿ ಚುನಾವಣೆಗಳು ಅನ್ನೋದಕ್ಕಿಂತ ಸಹಕಾರಿ ಕ್ಷೇತ್ರವನ್ನು ಶುದ್ಧ ಮಾಡಬೇಕಂತೇಳಿ ತೀರ್ಮಾನವನ್ನ 25 ವರ್ಷಗಳಿಂದ ಮಾಡಿದ್ವಿ. ಸಹಕಾರಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಪ್ರವೇಶ ಬಂದ ನಂತರ ನಮ್ಮ ಜಯಭಾರತಿ ವಿದ್ಯಾಸಂಸ್ಥೆ ಇರ್ಬೋದು, ರೇಷ್ಮೆ ಬೆಳೆಗಾರರ ಸಂಘ, ಸಹಕಾರ ಸಂಘ ಸರ್ಜಾಪುರ ಇರ್ಬೋದು, ಮತ್ತು ಆನೇಕಲ್ ತಾಲೂಕಿನ ಮಾಯಸಂದ್ರ, ಹತ್ತಬೆಲೆ, ದೊಡ್ಡಾಗಡೆ, ಚಿಕ್ಕೋಸಳಿ, ಆನೇಕಲ್ ಎಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ BJP ಆಡಳಿತ ಇವತ್ತು ನಾವು ನೋಡ್ತಾ ಇದ್ದೇವೆ. BJP ಕಾರ್ಯಕರ್ತರು ಅಧಿಕಾರಕ್ಕೆ ಬಂದ ನಂತರ ಸರ್ಜಾಪುರ ರೇಷ್ಮೆ ಬೆಳೆ ಸಹಕಾರ ಸಂಘ ಪರಿವರ್ತನೆ ಮಾಡಿದ್ದೀವಿ. ಬಹುಶಃ ಅಲ್ಲಿನ ಡಿಪಾಸಿಟ್, ಅಲ್ಲಿನ ಆಡಳಿತ ಬದಲಾವಣೆ, ಸನ್ಮಾನ ವಿಷ್ಣಾವತ್ ಅವ್ರ ಕಾಲ ಬಹಳಷ್ಟು ಬದಲಾವಣೆಗಳನ್ನ ನೋಡಿದ್ದೀವಿ. ಅದೇ ರೀತಿ ಹತ್ತಬೆಲೆ ಜಯಭಾರತಿ ವಿದ್ಯಾಸಂಸ್ಥೆ ಆ ಬಸವರಾಜ್ ಇರೋದು, ಆಂಜನಪ್ಪ ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು, ಅವರ ಅಧಿಕಾರಕ್ಕೆ ಬಂದ ನಂತರ ಅನೇಕ ಬದಲಾವಣೆಗಳನ್ನ ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀವಿ. ಅಂದ್ರೆ BJP ಕಾರ್ಯಕರ್ತರು ಎಲ್ಲ ಚುನಾವಣೆಗಳಲ್ಲಿ ಅನೇಕ ಕ್ಷೇತ್ರದಲ್ಲಿ BJP ಗೆಲುವಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಸಿದ್ದರಾಮಯ್ಯನವರ ಧರ್ಮಾಧಾರಿತ ಬಜೆಟ್, ಒಂದು ಧರ್ಮಕ್ಕೆ ಸೀಮಿತವಾದ ಬಜೆಟ್ ಅನ್ನ ದೇಶದ ಇತಿಹಾಸದ ಯಾವುದೇ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ, ಯಾವುದೇ ಹಣಕಾಸು ಸಚಿವ ನೀಡಲಿಲ್ಲ. ಈ ರಾಜ್ಯದ ದಲಿತರ ಅಭಿವೃದ್ಧಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಆ ನಿಗಮಗಳಿಗೆ 30 ಕೋಟಿ 40 ಕೋಟಿ ಬಿಡುಗಡೆ ಮಾಡ್ತಾರೆ, ಬಜೆಟ್ ಅಲ್ಲಿ ಮಾಡ್ತಾರೆ. ಈ ರಾಜ್ಯದ ಒಗ್ಬೋರ್ಡ್ ಆಸ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ 150 ಕೋಟಿ ಮಾಡ್ತಾರೆ.
ಇವತ್ತು ಅನೇಕ ಕಡೆ ಜನ ಮಾತಾಡ್ತಾ ಇದ್ದಾರೆ, ಮತದಾರ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಆ ಸರ್ಕಾರ ಅಲ್ಪಸಂಖ್ಯಾತರ ರಕ್ಷಣೆಗೆ ಮಾತ್ರ ಇದೆ. ಸರ್ವತೋಮುಖವಾದ ಅಭಿವೃದ್ಧಿ ದಿಕ್ಕಿನಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾ ಇಲ್ಲ. ಇಡೀ ರಾಜ್ಯದ 224 ಶಾಸಕರ ಕೈಯನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಒಬ್ಬ ಶಾಸಕ ತನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಹಣನೂ ಇಲ್ಲ, ಬಜೆಟ್ ಅಲೋಕೇಶನ್ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ಅಂದರೆ ಕಾಂಗ್ರೆಸ್ನವರ ದುರಾಡಳಿತ ಸಹಕಾರ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಯಾವುದೇ ದಿಕ್ಸೂಚಿ ಇಲ್ಲದೆ ಇರೋದು. ಕೆಲವೇ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಗುಂಪು ಕಾರಿಕೆ, ಕಾಂಗ್ರೆಸ್ ಸರ್ಕಾರ ಪತನ ಆಗ್ತಂತ ವಿಶ್ವಾಸ ನನಗಿದೆ. ಇದುವರೆಗೂ ಜಾರಿ ಆಗಲಿಲ್ಲ. ಸಾಕಷ್ಟು ಹೋರಾಟಗಾರರು ಕಾಲ್ನಡಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ವಿಧಾನಸೌಧದಲ್ಲಿ ಗೆರವು ಅಲ್ಲ, ಅದಕ್ಕೆ ಕಾರಣ ಇದೆ ರೀ. ಒಳ ಮೀಸಲಾತಿ ಯಾಕೆ ಜಾರಿ ಮಾಡಲಿಲ್ಲ ಅಂದ್ರೆ, ಈ ರಾಜ್ಯದ ದಲಿತರು ಈ ರಾಜ್ಯದ ಬಜೆಟ್ ನೋಡಿದಾಗ ಮೊದಲನೇ ದರ್ಜೆಯ ನಾಗರಿಕರು ಯಾರು ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಅಲ್ಪಸಂಖ್ಯಾತರು. ಮೊದಲನೇ ದರ್ಜೆ ನಾಗರಿಕರು, ಮೊದಲನೇ ದರ್ಜೆ ಪ್ರಜೆಗಳು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರು ಮುಸ್ಲಿಮಾನರು. ದಲಿತರು 4ನೇ ದರ್ಜೆನ 5ನೇ ದರ್ಜೆನ ಇನ್ನೂ ತೀರ್ಮಾನ ಆಗಬೇಕಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದ ಕೆಳ ಹಂತದ ದರ್ಜೆಯ ನಾಗರಿಕರಾಗಿ ಈ ರಾಜ್ಯದಲ್ಲಿ ಇದ್ದಾರೆ. ಅನೇಕ ಸರ್ಕಾರ ಆಡಳಿತ ಬದಲಾಗಲೂ ಸಹ ಇನ್ನೂ ಕೆಳ ಹಂತದ ದರ್ಜೆಯ ನಾಗರಿಕರಾಗಿ ಈ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ. ಅವರನ್ನು ಹಂಗೆ ಕಾಣಬೇಕಂತೇಳಿ ಕಾಂಗ್ರೆಸ್ನ ಮನಸ್ಥಿತಿ ಅನ್ನೋದಕ್ಕೆ ಒಳ ಮೀಸಲಾತಿ ಜಾರಿ ಮಾಡದೇ ಇರೋದು. ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಹೇಳ್ತಾರೆ, ಬಿಜೆಪಿ ನಾಯಕರ ತಲೆಯಲ್ಲಿ ಸಗಣಿ ತುಂಬಿದೆ ಅಂತ. ಅದ್ರ ಬಗ್ಗೆ ನಿಮ್ಮ ಸಗಣಿ ಯಾಕೆ ತುಂಬಿದೆ ಅಂತ ಬಜೆಟ್ ಜನ ಮಾತಾಡ್ತಾರಲ್ಲ, ಜನನೇ ಮಾತಾಡ್ತಾರೆ ಯಾರ ತಲೆ ಸಗಣಿ ಇದೆ. ಯಾವ ಸಂವಿಧಾನದ ಮುಂದೆ ಸಂವಿಧಾನವನ್ನು ಕೈ ಎತ್ಕೊಂಡು ಮಾತಾಡುವಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ, ಸಂವಿಧಾನದ ಆಶೋತ್ತರಗಳನ್ನು ರಕ್ಷಣೆ ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ಚಿಂತನೆಗಳು ಜಾರಿ ಮಾಡ್ತೀವಿ ಅನ್ನೋರು ಒಂದು ಧರ್ಮಕ್ಕೆ ಸೀಮಿತವಾದಂಥ ಬಜೆಟನ್ನು ನೀಡಿದಾಗ ಇಡೀ ಕ್ಯಾಬಿನೆಟ್ ಸದಸ್ಯರು ಕುತ್ಕೊಂಡು ನೋಡ್ತಾ ಇದ್ರು, ಸಮರ್ಥನೆ ಮಾಡ್ಕೊಂತ ಅಂದ್ರೆ ಯಾವ ತಲೆಯಲ್ಲಿ ಸಗಣಿ ಇದೆ. ಇವತ್ತು ಈ ಭಾಗದಲ್ಲಿ ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಅಭಿನಂದನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ. ಇವತ್ತು ಅಭೂತಪೂರ್ವವಾಗಿ ಕಳೆದ 15 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಈ ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 3 ಕೋಟಿಗೂ ಹೆಚ್ಚಿನ ಒಂದು ಲಾಭದಲ್ಲಿ ಇವತ್ತು ಸೊಸೈಟಿ ಇದೆ. ಮುಂದಿನ 5 ವರ್ಷಗಳಲ್ಲಿ ಇನ್ನೂ ಹಲವಾರು ರೀತಿಯ ಯೋಜನೆಗಳನ್ನು ಮಾಡಿಕೊಂಡು ಇವತ್ತು ಏನು 100ಕ್ಕೂ ಹೆಚ್ಚು ಏನಿಲ್ಲಿ ಕೋಟಿಗಳಷ್ಟು ಹಣವನ್ನು ಏನು ಡಿಪಾಸಿಟ್ ಮಾಡಿದ್ದಾರೆ, ಅದನ್ನು ಸಾರ್ವಜನಿಕರಿಗೆ ಯಾವ ರೀತಿ ಉಪಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಹಕಾರ ಸಂಘ ಕೆಲಸ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಇದನ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಂಘದ ಏನು ನೂತನವಾಗಿ ಚುನಾಯಿತರಾದಂಥ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭ ಮತ್ತು ಎಲ್ಲ ನಮ್ಮೆಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ ಮತ್ತು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ವಿಶೇಷವಾಗಿ ಸರ್ಜಾಪುರ ಗ್ರಾಮದಲ್ಲಿ ನಡೀತಾ ಇದೆ. ಇದೇ ರೀತಿ ಕಳೆದ 15 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಈ ಒಂದು ಸಂಘವನ್ನು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗಿದೆ. ಇದೇ ರೀತಿ ತಾಲೂಕಿನಲ್ಲಿ PLD ಬ್ಯಾಂಕ್ ಇರ್ಬೋದು, VSSN ಇರ್ಬೋದು, TAPMC ಇರ್ಬೋದು, ಎಲ್ಲ ಕೂಡ ಭರ್ಜರಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಜೈಬೇರಿ ಬಾರಿಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಎಲ್ಲ ಗೆಲ್ಲಬೇಕು ಮತ್ತು ಶಾಸಕರು ಗೆಲ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಮಾಡ್ತೀನಿ. ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಂದ ಈ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಕಾರ್ಯಕರ್ತರುಗಳಿಗೆ ಮತ್ತು ಅಭಿಮಾನಿಗಳಿಗೆ ಈ ದಿನ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಮಾರಂಭದಲ್ಲಿ ಸತೀಶ್ ರೆಡ್ಡಿ ಅಣ್ಣ, ಬೊಮ್ಮನಹಳ್ಳಿ ಶಾಸಕರು, ಮತ್ತು ರಾಮಮೂರ್ತಿ ಅಣ್ಣ, ಜಯನಗರ ಶಾಸಕರು, ಮತ್ತು ನಮ್ಮ ಮುನ್ರಾಜಣ್ಣ, ಆಂಜಿನಣ್ಣ ಎಲ್ಲ ಸೇರಿ
ತುಂಬ ಈ ಒಂದು ಪ್ರೋಗ್ರಾಮನ್ನು ವಿಶೇಷವಾಗಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಹಕರಿಸಿದ್ದಾರೆ. ಮತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ, ಆ ಕಾರ್ಯಕರ್ತ ದೇವರುಗಳಿಗೆ ಈ ಮೂಲಕ ನಾನು ಶುಭ ಕೋರ್ತೀನಿ. ಇವತ್ತು ಏನಿವಾಗ ನಾವು 12 ಜನ ಗೆದ್ದಿದ್ದೀವಿ. ಎಲ್ಲ ಕಾರ್ಯಕರ್ತರು ನಾವೇನಾಯಿತು ಎಲ್ಲ ಇನಾಮ್ನೆಸ್ ಆದ್ವಿ. ನಾವು ಯಾರು ಕಾರ್ಯಕರ್ತರ ಮಧ್ಯೆ ಹೋಗಿ ನಮ್ಮ ಮುಖ ಪರಿಚಯ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಕರೆದು ನಮ್ಮನ್ನು ಏನಿವತ್ತು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ನಿರ್ದೇಶಕರಾಗಿ ಮಾಡಿದಾರಂತಹ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲರೂ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಎಲ್ಲ ಬಂದಿರುವಂತಹ ರೈತರಿಗೆ ಮತ್ತು ಕಾರ್ಯಕರ್ತರಿಗೆ ತುಂಬ ಹೃದಯದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರ ರೈತರ ಹಾಗೂ ರೇಷ್ಮೆ ಬೆಳೆಗಾರರ ಸಂಘದ ವತಿಯಿಂದ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ಬ್ಯಾಂಕ್ ಷೇರುದಾರರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. MLCಗಳು, MLAಗಳು ಹಾಗೂ ಈ ಕ್ಷೇತ್ರದ BJP ಮುಖಂಡರು ಎಲ್ಲ ಭಾಗಿಯಾಗಿದ್ರು. ಹಾಗೂ ಎಲ್ಲ ಮಹಿಳಾ ಮಣಿಯರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಎಲ್ಲರಿಗೂ ಒಂದು ಬಾಡೂಟದ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಒಂದು ಕನಿಷ್ಠ 3,500 ಜನಕ್ಕೆ ಈ ಒಂದು ಬಾಡೂಟದ ವ್ಯವಸ್ಥೆಯನ್ನ ಮಾಡಿ ಎಲ್ಲರೂ ತೃಪ್ತಿಯಿಂದ ಊಟ ಮಾಡ್ಕೊಂಡೋಗಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾರೆ. ಆನೇಕಲ್ ತಾಲೂಕು ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಇವತ್ತು ಏನು ಚುನಾವಣೆಯಲ್ಲಿ 12 ಸ್ಥಾನಗಳನ್ನು ಗೆದ್ದಿದೆ. ಈ 12 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತರಾದಂಥ ಎಲ್ಲ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಭಾರತೀಯ ಜನತಾ ಪಾರ್ಟಿಯ ನಿರ್ದೇಶಕರು ಮತ್ತು ಅಧ್ಯಕ್ಷರುಗಳ ಈ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಇವತ್ತು ಇಡೀ ರಾಜ್ಯದಲ್ಲೇ ಒಂದು ಹೆಚ್ಚಿನ ಅಭಿವೃದ್ಧಿ ಇವತ್ತು ಈ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಆಗಿದೆ. ಇದಕ್ಕೆ ಕಾರಣೀಭೂತರಾಗಿರುವಂತಹ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ, ಮಾಜಿ ನಿರ್ದೇಶಕರುಗಳಿಗೆ ಮತ್ತು ಪ್ರಸ್ತುತ ಗೆದ್ದಂತಹ 12 ಜನ ಹಾಲಿ ಸದಸ್ಯರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ, ಅದ್ರ ಜೊತೆಯಲ್ಲಿ ಇದಕ್ಕಾಗಿ ಕೆಲಸ ಮಾಡಿದಂತಹ ಕಾರ್ಯಕರ್ತರು ಮತ್ತು ಮತದಾರರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದೊಂದು ನಮ್ಮದೊಂದು ಜವಾಬ್ದಾರಿ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಜರುಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮತದಾರರು, ಹಿತೈಷಿಗಳು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿಕ್ಕಿನ ಕಡೆಗೆ ಈ ಸಹಕಾರ ಸಂಘವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ಎಲ್ಲ ಬಂದಿರುವಂಥ ಎಲ್ಲ ಹಿರಿಯರು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರು, ಮತ್ತು ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಯುತ ರಾಮಮೂರ್ತಿ ಅವರು, ಮತ್ತು ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಸತೀಶ್ ರೆಡ್ಡಿ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶ್ರೀಯುತ ಗೋಪಿನಾಥ್ ರೆಡ್ಡಿ ಅವರು, BJP ಅಭ್ಯರ್ಥಿಯಾಗಿದ್ದಂಥ ಶ್ರೀಯುತ ಶ್ರೀನಿವಾಸ್ ಅವರು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಇನ್ನೂ ಸಾಕಷ್ಟು ತಾಲೂಕಿನ ಮುಖಂಡರು ಎಲ್ಲರೂ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತೊಂದು ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನದ ಪ್ರಕಾರವಾಗಿ ಸಹಕಾರ ಸಂಘವನ್ನು ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಿರ್ದೇಶಕರು ಸಂಕಲ್ಪ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತವನ್ನು ನಾವು ನಿರೀಕ್ಷಿಸಬೇಕು. ಈಗ ಬಜೆಟ್ ಮಂಡನೆ ಮಾಡಿದೆ. ನಿನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಎಲ್ಲ ಕ್ಷೇತ್ರಗಳಿಗೆ 250 ಕೋಟಿ ಶಾಸಕರು ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದರೆ ಯಾವ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಂದಿದೆ ಹಣ ಅದು ಶಾಸಕರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕ್ಷೇತ್ರಕ್ಕೆ ಹಣ ಬಂದಿದೆ ಅಂತೇಳಿ. ಅವ್ರು ಕೇಳ್ತಾ ಇರೋದು ಶಾಸಕರ ನಿಧಿಯನ್ನು, ಶಾಸಕರು ರಸ್ತೆಗಳ ಅಭಿವೃದ್ಧಿಗೋಸ್ಕರವಾಗಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಹಣವನ್ನು ಶಾಸಕರು ಕೇಳ್ತಾ ಇದ್ರೆ, ಗ್ಯಾರಂಟಿಗಳ ಮುಖಾಂತರವಾಗಿ ನಿಮ್ಮ ಕ್ಷೇತ್ರಕ್ಕೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ ಮಂಡನೆ ಆಗಿರ್ಬೋದು, ಆ ಬಜೆಟ್ ಮಂಡನೆಯಲ್ಲಿ ಸಾಲ ಎಷ್ಟಿದೆ, ಬಜೆಟ್ ಮಂಡನೆಯ ಮುಂದಿನ ದೃಷ್ಟಿಕೋನ ಎಷ್ಟಿದೆ, ಬಜೆಟ್ ಮಂಡನೆ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋಂಥದ್ದು. ಈಗ ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆಗೆ ದುಡ್ಡು ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಿರುವಂಥ SCP TSP ಹಣವನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದು ಬಡ್ಜೆಟ್ನಲ್ಲಿ ತೋರಿಸ್ತಾ ಇದ್ದಾರೆ SC STಗಳಿಗೆ ಹಣ ಕೊಡ್ತಾ ಇದ್ದೀವಿ ಅಂತೇಳಿ. ಆದರೆ ನೋಡಿದ್ರೆ ಅದನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಹೋಗ್ತಾ ಇದೆ. ಗ್ಯಾರಂಟಿ ಸ್ಕೀಮ್ಗೆ ಹಣ ಕೊಟ್ಟರೆ ಅದು SCಗಳ ಅಭಿವೃದ್ಧಿ ಆಗುತ್ತಾ, ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟರೆ ಅದು STಗಳ ಅಭಿವೃದ್ಧಿ ಆಗುತ್ತಾ? ಇದೊಂದು ರೀತಿಯಲ್ಲಿ ಅವರು ಜನರ ಕಣ್ಣಿಗೆ ಮಣ್ಣೆರಚುವಂಥದ್ದು. ಅವರು ಗ್ಯಾರಂಟಿಗಳು ಕೊಡಬಾರ್ದು ಅಂತ ಹೇಳ್ತಲ್ಲ, ಗ್ಯಾರಂಟಿಗಳು ಕೊಡಬೇಕು. ಯಾಕಂದ್ರೆ ಅವ್ರು ಗ್ಯಾರಂಟಿ ಹೆಸರು ಹೇಳಿ ಬಂದಿರುವಂಥದ್ದು. ಆದರೆ ಗ್ಯಾರಂಟಿಗಳಿಗೆ ಸಪ್ರೇಟ್ ಹಣವನ್ನು ಮೀಸಲಾಗಿಡಲಿ. SC ST ಹಣವನ್ನು ತೆಗೆದುಕೊಂಡು ನೀವು ಗ್ಯಾರಂಟಿಗಳು ಕೊಡಬೇಕಂತ ಯಾವ ಇದರಲ್ಲಿ ಹೇಳಿದೆ? ನೀವೇನಾದರೂ ಎಲೆಕ್ಷನ್ ಮುಂಚೆ ಆ ರೀತಿಯಲ್ಲಿ ಹೇಳಿದ್ರಾ? ಇದನ್ನೆಲ್ಲ ಒಂದ್ಸಲ ನೋಡಬೇಕಾಗುತ್ತೆ. ಇವತ್ತು ಅತಿ ಹೆಚ್ಚಿನ ಸಾಲ ಮಾಡ್ತಾ ಇರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯವೂ ಒಂದು. ಸಾಲ ಏನು ಸುಮ್ಮನೆ ಕೊಡೋದಿಲ್ಲ, ಸಾಲ ಬರುವಂಥದ್ದು ಅದಕ್ಕೆ ಬಡ್ಡಿನೇ ಕಟ್ಟಬೇಕಾಗುತ್ತೆ. ನಿನ್ನೆ ತೆಲಂಗಾಣ CM ಹೇಳಿದ್ದಾರೆ, ಬಡ್ಡಿ ಕಟ್ಟೋದಕ್ಕೆ ನಮ್ಗೆ ಹಣ ಸಾಕಾಗ್ತಾ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯವೂ ಆಗ್ತಾ ಇದೆ. ಅಂದರೆ ಗ್ಯಾರಂಟಿ ಸ್ಕೀಮ್ಗಳು ಘೋಷಣೆ ಮಾಡೋದು ಮಾತ್ರ ಅಲ್ಲ,
ರಾಜ್ಯದ ಜನರ ಅಭಿವೃದ್ಧಿಯೂ ಮುಖ್ಯ ಆಗುತ್ತೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕಾಗುತ್ತೆ, ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗುತ್ತೆ, ಕುಡಿಯೋ ನೀರಿನ ಅಭಿವೃದ್ಧಿ ಆಗಬೇಕಾಗುತ್ತೆ. ಇವತ್ತು ಇನ್ನೇನು ಬೇಸಿಗೆ ಪ್ರಾರಂಭ ಆಗ್ತಾ ಇದೆ, ಇನ್ನೆಲ್ಲ ಕಡೆ ಕುಡಿಯೋ ನೀರಿನ ಸಮಸ್ಯೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಹಣ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೋಡಿಕೊಂಡು ಬಜೆಟ್ ಮಂಡನೆ ಮಾಡಬೇಕಾಗುತ್ತೆ. ಬರೀ ಅದೇ ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳು ಕೊಡೋದೇ ಅಭಿವೃದ್ಧಿ ಅಂತ ಅನ್ಸ್ಬಿಟ್ಟಿದೆ ಅವ್ರಿಗೆ. ಅನೇಕ ಬಿಜೆಪಿ ಕಾಲದಲ್ಲಿ ಆಗಿದಂತ ಅನೇಕ ಕಾರ್ಯಕ್ರಮಗಳನ್ನ ನಿಲ್ಸಿಬಿಟ್ಟಿದ್ದಾರೆ. ರೈತರಿಗೆ ಹಣ ಕೊಡ್ತಾ ಇದ್ರು, ಆ ಹಣವನ್ನ ನಿಲ್ಸಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆಗೆ ಮ್ಯಾಚಿಂಗ್ ಫಂಡ್ ರಾಜ್ಯ ಸರ್ಕಾರ ಕೊಡ್ತಾ ಇದ್ರು ರೈತರಿಗೆ. ಆ ರೈತರು ಬೆಳೆಯನ್ನ ಬೆಳೆಯೋಕೆ ಸಹಕಾರಿ ಆಗುತ್ತೆ ಅಂತೇಳಿ ಅದನ್ನು ಬಿಟ್ಟರು. ಅಂದ್ರೆ ನಿಮ್ಗೆ ಗ್ಯಾರಂಟಿ ಹಣ ಕೊಟ್ಟರೆ ಅದೇ ಅಭಿವೃದ್ಧಿ ಅಂತ ಆಗ್ಬಿಟ್ಟಿದೆ. ರಸ್ತೆಗಳು, ಆನೇಕಲ್ ತಾಲೂಕಿನ ರಸ್ತೆಗಳು ಒಂದ್ಸಲ ನೋಡ್ಬೇಕಾಗಿದೆ. ವಿಶ್ವವಿದ್ಯಾನಿಲಯಗಳು ಇವತ್ತಿನ ಪೇಪರಲ್ಲಿ ನೋಡ್ಬೋದು ನಾವು. ವಿಶ್ವವಿದ್ಯಾನಿಲಯಗಳಿಗೆ ಹಣ ಇಲ್ಲ, ಇದು ಪಿಂಚಣಿ ಕೊಡೋದಕ್ಕೆ ಹಣ ಇಲ್ಲ, ಪೆನ್ಷನ್ ಕೊಡೋದಕ್ಕೆ ಹಣ ಇಲ್ಲ. ಪಾಪ ಪೆನ್ಷನ್ ಮೇಲೆ ಡಿಪೆಂಡ್ ಆಗಿರುವಂತಹ ಇವ್ರು ಇರ್ತಾರೆ, ನೌಕರರು ಇರ್ತಾರೆ, ಅವ್ರಿಗೆ ಹಣ ಇಲ್ಲ ಅಂತಂದ್ರೆ ಇನ್ ಯಾವ ಬಡ್ಜೆಟ್ ಮಂಡನೆ ಮಾಡಿ ಏನ್ ಪ್ರಯೋಜನ ಅಂತ ನಾನು ಹೇಳ್ತಾ ಇದ್ದೀನಿ. ಗ್ರೇಟರ್ ಬೆಂಗಳೂರಿಗೂ ಒಂದು ದೃಷ್ಟಿಕೋನ ಇಲ್ಲ ಇವರಿಗೆ. ಏನ್ ಮಾಡ್ತಾ ಇದಾರೆ, ಅದನ್ನ ಹೇಗ್ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ಗಳು ಮಾಡಬೇಕು, ಆ ಕಾರ್ಪೊರೇಷನ್ಗಳಿಗೆ ಏನ ಇದಾಗುತ್ತೆ. ಬೆಂಗಳೂರು ಒಂದೇ ಕಾರ್ಪೊರೇಷನ್ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ರಾಜ್ಯವನ್ನೇ ಒಬ್ಬ ಮುಖ್ಯಮಂತ್ರಿ ಮೇಂಟೈನ್ ಮಾಡ್ಬೋದು ಅಂತಂದ್ರೆ ಇಷ್ಟು ದೊಡ್ಡ ನಗರವನ್ನು ಒಬ್ಬ ಮೇಯರ್ ಮಾಡೋದಕ್ಕಾಗೋದಿಲ್ವಾ, ಒಬ್ಬ IAS ಆಫೀಸರ್ ಮಾಡೋದಕ್ಕಾಗೋದಿಲ್ವಾ, ಚೀಫ್ ಸೆಕ್ರೆಟರಿ IAS ಆಫೀಸರ್ ಇಡೀ ರಾಜ್ಯವನ್ನ ನೋಡ್ಬೋದು, ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಒಬ್ಬ IAS ಆಫೀಸರು ಬೆಂಗಳೂರು ಇದನ್ನ ನೋಡೋಕ್ಕಾಗಲ್ವಾ? ಮಾಡಬೇಕು ಅಂತಾದ್ರೆ ನಿಮ್ಮ ದೃಷ್ಟಿಕೋನ ಏನು? ಕೇವಲ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ, ಅದನ್ನ ಒಡೆದು ಅದನ್ನ 3-4 ಭಾಗ ಮಾಡಬೇಕು ಅನ್ನೋಂಥದ್ದೇ ಒಂದೇ ದೃಷ್ಟಿಕೋನದಿಂದ ಮಾಡಿದ್ರೆ ನೆಕ್ಸ್ಟ್ ಎಷ್ಟು ಸಮಸ್ಯೆಗಳು ಬರುತ್ತೆ ಅಂತಂದ್ರೆ ಒಂದು ಕಾರ್ಪೊರೇಷನ್ಗೆ ಒಂದು ಹೊಂದಾಣಿಕೆ ಇರೋದಿಲ್ಲ, ಅನೇಕ ಮೂಲಭೂತ ಸಮಸ್ಯೆಗಳು ಬರ್ತದೆ. ಕುಡಿಯೋ ನೀರಿನ ಈಗ ಕಾವೇರಿ ನೀರು ಬರ್ತದೆ, ಈ ಭಾಗಕ್ಕೆ ಹೆಚ್ಚು ಹೋಯ್ತಾ, ಆ ಭಾಗಕ್ಕೆ ಕಡಿಮೆ ಆಯ್ತಾ, ಆ ದುಡ್ಡು ಎಲ್ಲವನ್ನು ಒಂದು ಸೆಂಟ್ರಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಇವಾಗ ಮಹದೇವಪುರ ಭಾಗದಲ್ಲಿ ಬೆಂಗಳೂರು ಈಸ್ಟ್ ಅಲ್ಲಿ ಹೆಚ್ಚು ಕಲೆಕ್ಷನ್ ಆಗುತ್ತೆ, ನೀವು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಕಲೆಕ್ಷನ್ ಆಗೋದಿಲ್ಲ. ಈ ಫಂಡ್ ಆ ಕಡೆ ಈ ಕಾರ್ಪೊರೇಷನ್ ಇಂದ ಆ ಕಾರ್ಪೊರೇಷನ್ಗೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ತೀರಾ? ಇವೆಲ್ಲವೂ ತುಂಬಾ ದೊಡ್ಡ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಆದ್ರೆ ಇದು ಯಾವುದೋ ಅವ್ರ ಗಮನಕ್ಕೆ ಇಲ್ಲ. ಕಾರ್ಪೊರೇಷನ್ ಮಾಡ್ಬಿಡ್ಬೇಕು, 3 ಮಾಡ್ಬಿಡ್ಬೇಕು, 5 ಮಾಡ್ಬಿಡ್ಬೇಕು, ಈ ನಿಟ್ಟಿನಲ್ಲೇ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಂತೂ ಇದು ದೊಡ್ಡ ಸಮಸ್ಯೆಗೆ ನಾಂದಿ ಆಗ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟ್ ಬೇರೆ, ಕಾರ್ಪೊರೇಷನ್ ಡಿವೈಡ್ ಬೇರೆ. ಗ್ರೇಟರ್ ಕಾರ್ಪೊರೇಷನ್ ಮಾಡ್ತಾ ಇರೋಂಥದ್ದೇನೋ, ಗ್ರೇಟರ್ ಬೆಂಗಳೂರು ಮಾಡ್ತಾ ಇರೋಂಥದ್ದೇನೋ ಎಲ್ಲ ಇದನ್ನ ಒಂದು ಮಾಡಬೇಕು. ಅಂದ್ರೆ BWSSB ಇರ್ಬೋದು, ಅಥವಾ BMRCL ಇರ್ಬೋದು, ಅಥವಾ BMRD, BDA ಇವೆಲ್ಲವನ್ನು ಒಂದುಗೂಡಿಸಿ ಮಾಡುವಂಥದ್ದು ಗ್ರೇಟರ್ ಬ್ಯಾಂಗ್ಳೂರು. ಅದು ಬೇರೆ ಕಾನ್ಸೆಪ್ಟೇ ಬೇರೆ. ಆದ್ರೆ ಇವರು ಆ ಹೆಸರಿನಲ್ಲಿ ಕಾರ್ಪೊರೇಷನ್ಗಳು ಮಾಡಕ್ ಹೊರಟಿದ್ದಾರೆ. 3 ಕಾರ್ಪೊರೇಷನ್, 5 ಕಾರ್ಪೊರೇಷನ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದೊಂದು ಕಾರ್ಪೊರೇಷನ್ಗೆ ಒಂದೊಂದು ಕಮಿಷನರು, ಒಂದೊಂದು ಕಾರ್ಪೊರೇಷನ್ಗೆ ಒಂದೊಂದು ಮೇಯರು. ಈ ಒಟ್ಟು ಬೆಂಗಳೂರಿನ ಅಭಿವೃದ್ಧಿ, ಸಮಗ್ರವಾಗಿರುವಂತಹ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಹೋಗುತ್ತೆ. ಇವೆಲ್ಲವೂ ಡಿಸೆಂಟ್ರಲೈಸ್ ಆಗಿ ಕೊನೆಯಲ್ಲಿ ಎಲ್ಲ ಒಂದೊಂದು ಕಾರ್ಪೊರೇಷನ್ ಕಿತ್ತಾಡುವಂತ ಪರಿಸ್ಥಿತಿನಲ್ಲಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರನ್ನ ಒಡೆಯುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆ ದೂರದೃಷ್ಟಿ ಇಲ್ಲದೆ ಇರುವಂತ ಯೋಜನೆ ಮಾಡ್ತಾ ಇದ್ದಾರೆ. ಅದು ತುಂಬಾ ನಿರಾಸೆ ಆಗ್ತದೆ. ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದಲ್ಲಿ ನಡೆದಂಥ ಚುನಾವಣೆಯಲ್ಲಿ 12 ಜನ BJP ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹಾಗೂ ಈ ಭಾಗದ ನಮ್ಮ ಸರ್ಜಾಪುರ ಮಂಡಲದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಈ ದಿನ ಪ್ಯಾಲೇಸ್ ಗಾರ್ಡನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಮತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ KC ರಾಮಮೂರ್ತಿ ಅವರು, ಬೊಮ್ಮನಹಳ್ಳಿ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು, ಗೋಪಿನಾಥ್ ರೆಡ್ಡಿ ಅವರು ಮತ್ತು ಎಲ್ಲ ನಮ್ಮ ಈ ಭಾಗದ ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾದಂಥ ಈ ಭಾಗದ ನಮ್ಮ ಎಲ್ಲ ನಾಯಕರುಗಳು, ಆಂಜನಪ್ಪ ಇರ್ಬೋದು, ಪಂಡಿತ್ ತಗ್ರ ಆಂಜನಪ್ಪ, ಬಿರುಗುಪ್ಪೆ ಆಂಜನಪ್ಪ, ನಮ್ಮ ಶಿವಪ್ಪನವರು, ನಮ್ಮ ಎಲ್ಲ ನಾಯಕರು, ವಿಶ್ವನಾಥ್ ರೆಡ್ಡಿ, ಬುಲೆಟ್ ಬಾಬು, ಅರವಿಂದು, ಈ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ತಿಳಿಸುತ್ತಾ, ಏನು ಈ ಸಂಘದಲ್ಲಿ ಆಯ್ಕೆ ಆಗಿದ್ದಾರೆ ಎಲ್ಲ ನಮ್ಮ 12 ಜನ ನಿರ್ದೇಶಕರುಗಳು ಆ ಸಹಕಾರ ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ, ಇನ್ನೂ ಹೆಚ್ಚಿನ ರೀತಿ ಲಾಭ ಗಳಿಸುವಂಥ ಕೆಲಸ ಮಾಡಲಿ, ರೈತರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಲಿ ಅಂತ ಹೇಳಿಬಿಟ್ಟು ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಸರ್ಜಾಪುರ ಹೋಬಳಿಯ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಒಂದು ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರ ಒಂದು ಏನು ಅವಿರೋಧವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಯ್ಕೆಯಾಗಿದ್ದರು, ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರ ಸಮ್ಮುಖದಲ್ಲಿ ಈ ದಿನ ಗಾರ್ಡನ್ ಪ್ಯಾಲೇಸ್ ಇದರಲ್ಲಿ ಇವತ್ತು ಸರ್ಜಾಪುರದಲ್ಲಿ ಅವರಿಗೆ ಅಭಿನಂದನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದರ ಪ್ರಯುಕ್ತವಾಗಿ ಸಾವಿರಾರು ಜನ ಕಾರ್ಯಕರ್ತರು ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ನಾಯಕರು, ನಮ್ಮ ಕೇಂದ್ರ ಸಚಿವರು, ಮಾಜಿ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಅವರು, ಹಾಗೂ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸತೀಶ್ ರೆಡ್ಡಿ ಅವರು, ಹಾಗೂ ನಮ್ಮ ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದ ರಾಮಮೂರ್ತಿಯವರವರು, ಹಾಗೂ ನಮ್ಮ MLC ಗೋಪಿನಾಥ್ ರೆಡ್ಡಿಯವರು ಎಲ್ಲ ಅವರ ಸಮ್ಮುಖದಲ್ಲಿ ಅವರಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಈ ಒಂದು ಅಭಿವೃದ್ಧಿಯನ್ನು ಇಷ್ಟು ದಿನಗಳ ಕಾಲ ಏನು ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದರೋ ಅದೇ ರೀತಿಯಲ್ಲಿ ಈ ಒಂದು ಸಮಿತಿಯು ಸಹ ಅವರ ಒಂದು ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಸೊಸೈಟಿಯನ್ನು ಅಭಿವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಮತ್ತು ಎಲ್ಲ ಮೆಂಬರ್ಗಳಿಗೆ ಅವರು ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಬ್ಯಾಂಕ್ ನಿಯಮಿತ ಸರ್ಜಾಪುರ ಮಂಡಲದಲ್ಲಿ 12 ಜನ ಇನಾಮಿನೀಸಾಗಿ ಆಯ್ಕೆಯಾಗಿದ್ದಾರೆ. ಆ ಸದಸ್ಯರಲ್ಲಿ ಅಧ್ಯಕ್ಷರಾಗಿ ಇವರು ನಂದಕುಮಾರ್ ಅವರು ಮತ್ತೆ ಉಪಾಧ್ಯಕ್ಷರಾಗಿ ಸತೀಶ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಸರ್ಜಾಪುರ ಮಂಡಲದ ಪರವಾಗಿ ಹಾಗೂ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಮತ್ತು ಸದಸ್ಯರಿಗೆಲ್ಲರೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಈಗಿನ ವ್ಯವಸ್ಥೆಗಳು ಯಾವ ಥರ ನಡೀತಾ ಇದೆ ಅದೇ ಥರ ಇನ್ನೂ ಹೆಚ್ಚಿಗೆ ಮುಂದುವರಿಯಲಿ ಅಂತ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸರ್ಜಾಪುರ ಭಾಗದ ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಇವತ್ತಿಗೆ ಇನ್ನು 2ನೇ ಸ್ಥಾನದೊಳಗಿದೆ. 1ನೇ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂತೇಳಿ ಇವಾಗ ಅಧ್ಯಕ್ಷ ಆಗಿದ್ದಾರೆ ನಮ್ಮ ನಂದಕುಮಾರ್ ಅವರು, ಉಪಾಧ್ಯಕ್ಷರು ನಮ್ಮ ಸತೀಶ್ ಅವರ ನಮ್ಮ ಫ್ರೆಂಡು ಉಪಾಧ್ಯಕ್ಷ ಆಗಿದ್ದಾರೆ. ಇವಾಗ ಆಗಿರೋ ಸಿಬ್ಬಂದಿ ಎಲ್ಲರೂ 3,25,00,000 ಲಾಭ ತೋರಿಸಿದ್ದೀನಿ. 2 ಹತ್ರ ಬ್ರಾಂಚ್ ಕಟ್ಟಿದ್ದೀನಿ. ಇವರು 5 ಕೋಟಿ ಲಾಭ ತೋರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಪ್ಪ ನಮ್ಮ ಫ್ರೆಂಡ್ಸ್ಗೆಲ್ಲ. ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಈ ಒಂದು VSSN ಬ್ಯಾಂಕ್ನ ಎಲ್ಲ ಸದಸ್ಯರುಗಳು ನಮ್ಮ BJP ಪರವಾಗಿ ಎಲ್ಲ ಇಲ್ಲಿ ಚುನಾಯಿತರಾಗಿ ಎಲ್ಲ ಬಂದಿದ್ದಾರೆ. ಸೊ ಅವರಿಗೆಲ್ಲರಿಗೂ ಈ ಒಂದು ನಮ್ಮ ಭಾಗದ ಎಲ್ಲರೂ ಸೇರಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ. ಅದರ ಜೊತೆಗೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಸೇವಾ ಸಹಕಾರ ಬ್ಯಾಂಕ್ಗಳಿರ್ಬೋದು, PLD ಬ್ಯಾಂಕ್ ಇರ್ಬೋದು, ರೈತರ ಸೇವಾ ಸಹಕಾರ ಬ್ಯಾಂಕ್ಗಳಿರ್ಬೋದು, ಎಲ್ಲದರಲ್ಲಿ ಕೂಡ ನಮ್ಮ ಪ್ರತಿನಿಧಿಗಳು, ಅಭ್ಯರ್ಥಿಗಳು ಪ್ರತಿನಿಧಿಸಿ ಜಯಬೇರಿಯನ್ನು ಬಾರಿಸಿದ್ದಾರೆ. ಇಡೀ ತಾಲೂಕಿನಲ್ಲಿ ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಲ್ಲರೂ ಗೆದ್ದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೊಡ್ತಾ ಇದ್ದೀನಿ. ಶುಭವಾಗಲಿ. ಜೈ ಹಿಂದ್. ಇವತ್ತು ಸರ್ಜಾಪುರ ಭಾಗದಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಪದಾಧಿಕಾರಿಗಳ ಕಡೆಯಿಂದ ಎಲ್ಲ ಸದಸ್ಯರಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಮುಂಬರುವ ಚುನಾವಣಾ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಅಭಿನಂದನಾ ಸಮಾರಂಭವನ್ನು ನಾವು ಪಕ್ಷದ ವತಿಯಿಂದ ಅಧಿಕೃತವಾಗಿ ನಡೆಸ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರನ್ನ ಮತ್ತೆ ಒಗ್ಗೂಡಿಸ್ಬೇಕು, ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ತುಂಬಬೇಕು. ಅದಕ್ಕೆ ಒಂದು ಕಾರಣೀಭೂತವಾಗಿ ನಮ್ಮ ಸರ್ಜಾಪುರ ಸೊಸೈಟಿಯಲ್ಲಿ ಎಲ್ಲ BJP ತಂಡ ಗೆದ್ದಿರೋ ಸಲುವಾಗಿ ಒಂದು ಅಭಿನಂದನೆಯನ್ನು ಇಟ್ಕೊಂಡು ಇದ್ರ ಮುಖಾಂತರ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಸ್ವಲ್ಪ ಉತ್ಸಾಹ ತುಂಬಿಸ್ತಾ ಇದ್ದೀವಿ. ಇದು ತಾಲೂಕಿನ ಎಲ್ಲ ಕಡೆ ಆಗಬೇಕು. ಮತ್ತೆ ಇಡೀ ತಾಲೂಕಿನಲ್ಲಿ BJP ಬಾರಿಸಬೇಕು, ಬಾರಿಸುತ್ತೆ. ಧನ್ಯವಾದ. ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ನೂತನ ನಿರ್ದೇಶಕರು, ಅಧ್ಯಕ್ಷ, ಉಪಾಧ್ಯಕ್ಷರುಗಳಿಗೆ ಅಭಿನಂದನೆ. ಆ ಮೂಲಕ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮತ್ತು ಅವ್ರಿಗೊಂದು ಔತಣ ಕಾರ್ಯಕ್ರಮನ ಸರ್ಜಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಏನು ಈ ಚುನಾವಣೆ ಅವಿರೋಧವಾಗಿ 10 ಜನ ಆಯ್ಕೆಯಾಗಿ 2ಕ್ಕೆ ಕಾರಣಾಂತರದಿಂದ ಚುನಾವಣೆ ನಡೆದು ಅದು ಕೂಡ ಅಭೂತಪೂರ್ವವಾದಂಥ ವಿಜಯವನ್ನು ಸಾಧಿಸುವಂಥ ಕೆಲಸ ಆಗಿದೆ. ಇಡೀ ತಾಲೂಕಿನಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ BJP ಭರ್ಜರಿ ಜಯವನ್ನು ಗಳಿಸ್ತಾ ಇದೆ. ಇದು ಮುಂದಿನ ಎಲ್ಲ ಚುನಾವಣೆಗಳಿಗೆ ಮುನ್ಸೂಚನೆ. ಮುಂದೆ ಎಲ್ಲ ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಒಂದು ಅಭೂತಪೂರ್ವವಾದ ಸಾಧನೆಯನ್ನು ಮಾಡ್ತಾರೆ. ಮುಂದಿನ ಶಾಸಕರು ಭಾರತೀಯ ಜನತಾ ಪಾರ್ಟಿಯವರೇ ಆಗ್ತಾರೆ. ಅದಕ್ಕೆ ಇದೇ ಒಂದು ನಾಂದಿ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ. ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಈ ಇತ್ತೀಚೆಗೆ ತಾಲೂಕಿನಲ್ಲಿ ನಡೆದಿರುವಂಥ ಎಲ್ಲ ಸಹಕಾರ ಚುನಾವಣೆಗಳಿಂದ ತುಂಬಿದೆ. ಈ ಏನು ನಮ್ಮ ಈ ಉತ್ಸಾಹವನ್ನು ಮುಂದುವರಿಸಿಕೊಂಡು ನಾವು ಕಾರ್ಯಕರ್ತರು ಹಗಲಿರುಳು ದುಡಿದು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಜಯಬೇರಿಯನ್ನು ಬಾರಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಂತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ ಪಾರ್ಟಿ, ಕಾರ್ಯಕರ್ತರೇ ತಮ್ಮ ಪಕ್ಷದ ಜೀವಾಳ ಅಂತ ನಂಬ್ಕೊಂಡಿರುವಂಥ ಪಾರ್ಟಿ. ಅವರೆಲ್ಲರಿಗೂ ಮುಖ್ಯವಾಗಿ ಕಾರ್ಯಕರ್ತರಿಗೆ ಧನ್ಯವಾದ. ರೇಷ್ಮೆ ಬೆಳೆಗಾರ ಸೇವಾ ಸಹಕಾರ ಸಂಘದಿಂದ ಎಲ್ಲ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ವಿಜೃಂಭಣೆ ನಡೆದಿದ್ದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸೊಸೈಟಿಯನ್ನ ಉತ್ತಮ ಮಟ್ಟಕ್ಕೆ ತಗೊಂಡೋಗುವ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹುಮ್ಮಸ್ಸಲ್ಲಿದ್ದಾರೆ.
ಇದೇ ರೀತಿ ಕಾರ್ಯಕರ್ತರು ಎಲ್ಲರಿಗೂ ಸಹಕಾರ ಕೊಡ್ತಾ ಇದ್ರೆ ಎಲ್ಲರೆಲ್ಲರಿಗೂ ಅದೇ ರೀತಿ ಬ್ಯಾಂಕ್ ಅನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಇನ್ನೂ ಹಲವು ಬ್ರಾಂಚ್ಗಳನ್ನು ಓಪನ್ ಮಾಡಿ ಆನೇಕಲ್ಲನ್ನು ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಸರ್ಜಾಪುರವನ್ನು ತರಲು ಎಲ್ಲರೂ ಯಶಸ್ವಿಯಾಗಿ ದುಡಿಯುತ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಯುತ್ತೆ. ಎಲ್ಲರಿಗೂ ಅಭಿನಂದನೆ ಸಲ್ಲುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.